अब मुझको ना बुलाओ, तुम मेरे पास आओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ। दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? उनको दर्श दिखाओ, अब कुछ तरस तो खाओ, अब कुछ तरस तो खाओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ।
ಶಾಂತಿ. ಅವ್ಯಕ್ತ ಬಾಪ್ತಾದ. ಮುರಳಿಯ ದಿನಾಂಕ 19/4/1973. प्रत्यक्षता का पुरुषार्थ. प्रत्यक्षತೆಯ पुरुषार्थ. क्या आप अपने को बाप दादा के समीप रहने वाले पदमापदम भाग्यशाली श्रेष्ठ आत्माएं समझते हो? ತಮ್ಮನ್ನು ಬಾಪ್ತಾದರವರ ಸಮೀಪ ಇರುವ ಪದ್ಮಾಪದಂ ಭಾಗ್ಯಶಾಲಿ ಶ್ರೇಷ್ಠ ಆತ್ಮ ನಾನಾಗಿದ್ದೇನೆ ಅಂತ ತಿಳ್ಕೊಂಡಿದ್ದೀರಾ? जो जिसके समीप रहने वाले होते उनमें समीप रहने वाले के गुण स्वतः और सहज आ जाते हैं. ಯಾರ ಸಮೀಪದಲ್ಲಿ ಇರ್ತೀವೋ ಅವರ ಗುಣ ಸ್ವತಃ ಸಹಜವಾಗಿ ನಮಗೆ ಬಂದ್ಬಿಡ್ತದೆ. ಬಾಪ್ತಾದರವರ ಸಮೀಪ ಇರುವಂತ ಅನುಭವ ಮಾಡಿದ್ರೆ ಪದ್ಮಾಪದಂ ಭಾಗ್ಯಶಾಲಿ, ನಾವೇ ಶ್ರೇಷ್ಠಾತ್ಮಗಳು. ಸಮೀಪ ಇದ್ದಾಗ ಗುಣ ಸ್ವತಃ ಮತ್ತು ಸಹಜ ಬಂದ್ಬಿಡ್ತದೆ. इसलिए कहा जाता है संग का रंग अवश्य लगता है. संगदंते बಣ್ಣ. तो आप आत्माएं जो सदा बाप दादा के समीप अर्थात श्रेष्ठ संग में रहती हो. बाप दादारವರ ಸಮೀಪ ಶ್ರೇಷ್ಠ ಸಂಘದಲ್ಲಿ ನಾವಿರ್ತೀವಿ. उनके गुण व संस्कार तो अवश्य बाप दादा के समान ही होंगे. ಯಾರು ಬಾಪ್ತಾದರವರ ಸಮೀಪ ಇರ್ತಾರೋ, ಬಾಪ್ತಾದರವರ ಶ್ರೇಷ್ಠ ಸಂಘದಲ್ಲಿ ಇರ್ತಾರೋ ಆವಾಗ ಗುಣ ಮತ್ತು ಸಂಸ್ಕಾರ ಅವಶ್ಯಕವಾಗಿ ಬಾಪ್ತಾದರವರ ಸಮಾನ ಇರ್ತದೆ. निरंतर श्रेष्ठ संग में रहने वाले आप वत्स अपने में सदैव वो रूहानी रंग लगा हुआ अनुभव करते हो. ನಿರಂತರವಾಗಿ ಶ್ರೇಷ್ಠ ಸಂಘದಲ್ಲೇ ಇರುವಂತಹ ನಾವು ವತ್ಸರು ಸದಾ ಕಾಲಕ್ಕೂ ಆತ್ಮಿಕ ಬಣ್ಣ ನನಗೆ ಬಂದಿದೆ, ಆತ್ಮಿಕ ಬಣ್ಣ ನನಗೆ ಬಂದಿದೆ ಅಂತ ಅನುಭವ ಮಾಡ್ತಾ ಇರ್ತೀರಾ? क्या आप वत्स स्वयं को हर समय रूहानी रंग में रंगी हुई आत्माएं समझते हो? ನಾವು ವತ್ಸರು ಸ್ವಯಂ ಪ್ರತಿ ಸಮಯದಲ್ಲಿಯೂ ಆತ್ಮಿಕ ಬಣ್ಣದಲ್ಲಿ ನಾನು ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? जैसे स्थूल रंग स्पष्ट दिखाई देता है वैसे ही कुसंग में रहने वाली आत्माओं का मायावी रंग भी छिप नहीं सकता. ಹೇಗೆ ಸ್ಥೂಲವಾದಂತ ಬಣ್ಣ ಎಷ್ಟು ಸ್ಪಷ್ಟವಾಗಿ ಕಾಣ್ತದೆ. ಈಗ ನಿಮಗೊಂದು ಬಣ್ಣ ಹಾಕ್ಬಿಡ್ತೀನಿ, ಎಷ್ಟು ಚಂದ ಕಾಣ್ತದೆ, ಸ್ಪಷ್ಟ ಕಾಣ್ತದೆ. ಹಾಗೆಯೇ ಕುತ್ಸಂಗದಲ್ಲಿ ನಾವಿದ್ರೆ ಮಾಯೆಯ ಬಣ್ಣ ನಮ್ಮಿಂದ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕುತ್ಸಂಗದಲ್ಲಿದ್ರೆ ನೋಡಿ, ಇವರಿಗೆ ಮಾಯೆ ಹಿಡ್ದಿದೆ, ಮಾಯೆಯ ಬಣ್ಣ ಬಿದ್ದಿದೆ, ಇವರಿಗೆ ನ್ಯಾಚುರಲ್ ಆಗಿ ಗೊತ್ತಾಗ್ತದೆ. ಬೋಲೋ ದಿಖಾಯಿ ದೇತಾ ಹೈ ನಾ? वत्सों ने सिर हिलाकर कहा हाँ बाबा. ಎಲ್ಲ ಮಕ್ಕಳು ತಲೆ ಅಲ್ಲಾಡಿಸ್ಕೊಂಡು ಹೌದು, ಕೆಟ್ಟ ಸಂಘದಲ್ಲಿ ಬಿದ್ದವರದ್ದು ಬಣ್ಣ ನ್ಯಾಚುರಲ್ ಆಗಿ ಕಂಡು ಬರ್ತದೆ. तब वैसे ही श्रेष्ठ संग में रहने वालों का रूहानी रंग भी सभी को दिखाई देना चाहिए ना. ಕೆಟ್ಟ ಸಂಘಕ್ಕೆ ಬಿದ್ದವರದ್ದು ಅವರ ಚಲನ ವಲನ ಲಕ್ಷಣ ಕೂಡ್ಲೆ ಕಂಡು ಬರ್ತದೆ. ನಾವೀಗ ಶ್ರೇಷ್ಠ ಸಂಘದಲ್ಲಿ ಇರುವಂತವರು ನಮ್ಮ ಆತ್ಮಿಕ ಬಣ್ಣನ ಸಹಿತ ಬೇರೆಯವರಿಗೆ ಕಂಡು ಬರ್ಬೇಕಲ್ವಾ? कोई भी देखे तो उनको ये मालूम हो कि ये रूहानी रंग में रंगी हुई आत्माएं ही. ನಮ್ಮನ್ನ ನೋಡಿದ ಕೂಡಲೇ ಬೇರೆಯವರಿಗೂ ಸಹಿತ ಗೊತ್ತಾಗ್ಬಿಡ್ಬೇಕು, ಇವರಿಗೆ ಆತ್ಮಿಕ ಬಣ್ಣದಲ್ಲಿ ಇವರು ಏನು ಮುಳುಗಿ ಬಿಟ್ಟಿದ್ದಾರೆ, ಇವರಿಗೆ ಆತ್ಮಿಕ ಬಣ್ಣ ತುಂಬಿದೆ ಇವರಲ್ಲಿ. ऐसे सभी को मालूम होता है या भी गुप्त है? या रूहानी रंग गुप्त ही रहना है क्या? प्रत्यक्ष कब होना है? क्या अंत में प्रत्यक्ष होंगे?
ಬಾಪ್ತಾದರವರ ಸಮೀಪದಲ್ಲಿ ಇರುವಂತವರು ನಾವು. ನಮ್ಮ ಗುಣ ಎಷ್ಟು ಸ್ವತಃ ಮತ್ತು ಸಹಜ ಬಾಪ್ತಾದರವರಂತೆ ನಮ್ಮಲ್ಲಿ ಕಂಡು ಬರಬೇಕು. ಆತ್ಮಿಕ ಬಣ್ಣ ಯಾವಾಗ ಪ್ರತ್ಯಕ್ಷ ಆಗೋದು? ಅಂತ್ಯದಲ್ಲಿ ಪ್ರತ್ಯಕ್ಷ ಆಗ್ತದ? ಡೇಟ್ ಕೌನ್ಸಿ ಹೋಗಿ ಯಾವಾಗ, ಯಾವ ದಿನಾಂಕ? अंत्य की डेट सभी की प्रत्यक्षता का आधार पर है. ನಾವು ಎಷ್ಟೆಷ್ಟು ಪ್ರತ್ಯಕ್ಷ ಆಗ್ತೀವೋ ಆವಾಗ ಅಂತಿಮ ಡೇಟ್ ಫಿಕ್ಸ್ ಆಗೋದು. ಅಂತಿಮ ಡೇಟ್ ಎಲ್ಲರ ಪ್ರತ್ಯಕ್ಷತೆಯ ಆಧಾರದಲ್ಲಿದೆ. नाटक अनुसार आप श्रेष्ठ आत्माओं के साथ पश्चाताप का संबंध भी है. ನಾಟಕದ ಅನುಸಾರವಾಗಿ ನಾವು ಶ್ರೇಷ್ಠ ಆತ್ಮಗಳ ಜೊತೆಗೆ ಪಶ್ಚಾತ್ತಾಪದ ಸಂಬಂಧನೂ ಇದೆ. ಯಾಕೆಂದ್ರೆ ಈಗ ಬಾಬಾ ಹೇಳಿದಂತೆ ನಾವೆಲ್ಲವನ್ನ ಅನುಸರಿಸಿಲ್ಲ ಅಂದ್ರೆ ಶ್ರೇಷ್ಠ ಆತ್ಮಗಳು ನಾಳೆ ಏನ್ ಮಾಡ್ಬೇಕಾಗ್ತದೆ? ಪಶ್ಚಾತ್ತಾಪ ಪಡಬೇಕಾಗ್ತದೆ. जब तक पश्चाताप ना किया तब तक मुक्तिधाम जाने का वर्षा भी नहीं पा सकते. ಪಶ್ಚಾತ್ತಾಪ ಪಟ್ಟಿಲ್ಲ ಅಂದ್ರೆ ಪರಿಣಾಮಕ್ಕೆ ಹೋಗುವಂತ ಆಸ್ತಿ ಸಿಗಂಗಿಲ್ಲ. आदरिंद जो निमित्त बनी हुई है उनसे ही तो पूछेंगे ना, निमित्त कौन है? आप सभी हो ना. निमित्तर हत्रನೇ ಕೇಳ್ತಾರೆ ಬಾಬಾ. निमित्तर ಯಾರು? ತಾವೆಲ್ಲರೂ निमित्तरಲ್ವಾ? अभी अपने ही आगे अपने संपूर्ण स्टेज प्रत्यक्ष नहीं है. ನನ್ನ ಮುಂದೆನೆ ನನ್ನ ಸಂಪೂರ್ಣ ಸ್ಟೇಜ್ ಪ್ರತ್ಯಕ್ಷ ಇಲ್ಲ ಅಂದ್ರೆ ನಾವು ನಿಮಿತ್ತರಾಗಿ ನಮ್ಮ ಸಂಪೂರ್ಣ ಸ್ಟೇಜ್ ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಇಲ್ಲ ಅಂದ್ರೆ तो औरों के आगे कैसे प्रत्यक्ष होंगे? ಅನ್ಯರ ಮುಂದೆ ನೀವು ಹೆಂಗೆ ಪ್ರತ್ಯಕ್ಷ ಆಗ್ತೀರಿ? ನಿಮ್ಮ ಸಂಪೂರ್ಣ ಸ್ಟೇಜ್ ಹೆಂಗೆ ಪ್ರತ್ಯಕ್ಷ ಆಗ್ತದೆ? ಇವರೇ ಶ್ರೇಷ್ಠಾತ್ಮರು, ಇವರೇ ಪದ್ಮಾಪದಂ ಭಾಗ್ಯಶಾಲಿಗಳು, ಇವರೇ ಪರಮಾತ್ಮನ ಆತ್ಮಿಕ ಬಣ್ಣ ತಾಗಿದವರು ಅಂತ ಹೇಳ್ಕೊಂಡು ಬೇರೆಯವರಿಗೆ ಪ್ರತ್ಯಕ್ಷ ಆಗ್ಬೇಕಾದ್ರೆ ಮೊದಲು ನಮ್ಮ ಸಂಪೂರ್ಣ ಸ್ಟೇಜ್ ನಮಗೆ ಕಾಡ್ಬೇಕು. क्या अपने संपूर्ण स्टेज आपको श्रेष्ठ दिखाई देती है? वह हाथ उठाओ. ನನ್ನ ಸಂಪೂರ್ಣ ಸ್ಟೇಜ್ ಶ್ರೇಷ್ಠವಾದ ಸ್ಟೇಜ್ ನನಗೆ ಕಾಣ್ತಾ ಇದೆ ಅನ್ನೋರು ಕೈ ಎತ್ತಿ. ಕೈ ಎತ್ತಿ. ಕಾಣ್ತಾ ಇದೆ, ತಲುಪದೇ ಇರಬಹುದು, ಆದ್ರೆ ಶ್ರೇಷ್ಠ ಸ್ಟೇಜ್ ಯಾವುದು? ನನ್ನ ಸಂಪನ್ನ ಸ್ಟೇಜ್ ಯಾವುದು? ಕಾಣ್ತಾ ಇದೆ. हाथ उठाओ. वास्तव में संपूर्ण स्टेज तो ನಾಲೆಜ್ ಸೇ ಸಭೀ ಜಾನ್ತೆ ಹಿ. ಜ್ಞಾನದಿಂದ ನನ್ನ ಸಂಪೂರ್ಣ ಸ್ಟೇಜ್ ಹೆಂಗಿದೆ ಅನ್ನೋದನ್ನ ಜ್ಞಾನದಿಂದ ನಾವೆಲ್ಲರೂ ತಿಳ್ಕೊಂಡಿದೀವಿ. ಲೇಕಿನ್ अपने आप को क्या समझते हो? समीप के हिसाब से उसे समान बनेंगे ना तो अपनी संपूर्ण स्टेज दिखाई देती है. तಮ್ಮ ಸಂಪೂರ್ಣ ಸ್ಟೇಜ್ ಕಂಡು ಬರ್ತಾ ಇದೆಯಾ? ಸಮೀಪ ಎಷ್ಟಾಗ್ತಿದ್ದೀವಿ ಆ ಲೆಕ್ಕದ ಅನುಸಾರವಾಗಿ ನಾವು ಸಮಾನ ಸ್ಟೇಜ್, ಸಂಪನ್ನ ಸ್ಟೇಜ್ ಕಂಡು ಬರ್ತಾ ಇದೆಯಾ? ಮೈ ಕೌನ್ ಹೂ ಯಹ ಪಹಲಿ ಹಲ್ ನಹಿ ಹುಯಿ ಹೈ ಕ್ಯಾ? ನಾನು ಯಾರು ಅನ್ನುವಂತ ಒಗಟು ಇನ್ನು ಸಹಿತ ಏನದು ಓಪನ್ ಆಗಿಲ್ವಾ? ಒಗಟು ಏನಂತಾರೆ ಅದಕ್ಕೆ? ಒಗಟು ಬಿಡಿಸಿಲ್ವಾ? ಕಲ್ಪ ಪಹಲೆ ಮೈ ಕ್ಯಾ ಥी वो अपनी संपूर्ण स्टेज भूल गई है क्या? ಕಲ್ಪದ ಹಿಂದೆ ನಾನು ಏನಾಗಿದ್ದೆ ಆ ಸಂಪೂರ್ಣ ಸ್ಟೇಜ್ ಇನ್ನೂ ಸಹಿತ ನಿಮಗೆ ಮರ್ತು ಬಿಟ್ಟಿದ್ದೀರಾ? औरों को तो 5000 वर्ष की बात पहले याद दिलाती हो. ಬಾಬಾ ಅಂತರ 5000 ವರ್ಷದ ಹಿಂದಿದ್ದು ಬಾಬಾ ನೆನಪಿಸ್ತಾ ಇದ್ದಾರೆ. पहले पहले जब आते ही तो पूछती हो ना, पहले कभी मिले थे? ಮೊದಲು ಎಂದಾದ್ರೂ ಭೇಟಿಯಾಗಿದ್ದೀರಾ? ಬಾಬಾ ಯಾವುದಕ್ಕೆ ನಾನು ಯಾರು ಇದು ಒಗಟು ಹೆಂಗೆ ಬಿಡಿಸಲ್ಪಡ್ತದೆ? ಕಲ್ಪದ ಹಿಂದಿದ್ದು ನೆನಪು ಮಾಡ್ಕೊಳ್ಳಿ, ಗೊತ್ತಾಗ್ತದೆ. ಅದಕ್ಕೆ ಬಾಬಾ ಅಂತಾರೆ 5000 ವರ್ಷದ ಹಿಂದಿನ ಮಾತನ್ನ ನೆನಪು ಮಾಡಿಸ್ತಿದ್ದಾರೆ ಬಾಬಾ. ಪಹಲೆ ಕಬಿ ಮಿಲೇತೆ ಅಂತ ಕೇಳಿದ್ರಿ ಏನು ಉತ್ತರ ಕೊಡ್ತೀರಿ?
जब औरों को कल्प पहले वाली बातें याद दिलाती हो तो याद दिलाने वालों को अपने आप की तो याद होगी ना. ಕಲ್ಪದ ಹಿಂದೆ ಎಂದಾರು ಭೇಟಿಯಾಗಿದ್ದೀರಾ ಅಂತ ಬಾಬಾ ನಮ್ಮನ್ನ ಕೇಳ್ತಾರೆ. ಬೇರೆಯವರಿಗೆ ಕಲ್ಪದ ಹಿಂದಿನ ಮಾತನ್ನ ನೆನಪಡಿಸ್ತೀವಿ. ಈಗ ನನಗೇನೆ ನೆನಪರಂಗಿಲ್ವಾ? दर्पण स्पष्ट नहीं है. जब दर्पण स्पष्ट होता है और पावरफुल होता है तो जो जैसा है वो वैसे ही दिखाई देता है. ಯಾರ ದರ್ಪಣ ಸ್ಪಷ್ಟ ಇದೆನೋ, ಯಾರ ದರ್ಪಣ ಪವರ್ಫುಲ್ ಇದೆನೋ ಅವ್ರು ಹೇಗಿದ್ರು ಹಾಗೇನೆ ಸ್ಪಷ್ಟವಾಗಿ ಕಂಡು ಬರ್ತಾರೆ. ಕಲ್ಪದ ಹಿಂದೆ ಹೇಗಿದ್ರಿ? ಮೈಕವನು ದರ್ಪಣ ಸ್ಪಷ್ಟ ಇದೆ ಅಲ್ವಾ? ಕಲ್ಪದ ಹಿಂದೆ ನೆನಪಾಗ್ತದೆ ನಮ್ಗೆ. ದರ್ಪಣದಲ್ಲಿ ನೋಡಿದಷ್ಟು ಸ್ಪಷ್ಟವಾಗಿ ಕಾಣ್ತದೆ. ಆದರೆ ದರ್ಪಣ ಮಾತ್ರ ಸ್ಪಷ್ಟ ಮತ್ತೆ पावरफुल इद्दाग आप विशेष आत्माएं और सर्वश्रेष्ठ आत्माएं क्या अपनी श्रेष्ठ स्टेज को देख नहीं पाती? ता विशेष आत्मगळु सर्वश्रेष्ठ आत्मगळु ನನ್ನ ಶ್ರೇಷ್ಠ ಸ್ಟೇಜ್ ಅನ್ನ ನಿಮಗೆ ನೋಡ್ಲಿಕ್ಕೆ ಬರಂಗಿಲ್ವಾ? ಇವತ್ತು ಯೋಗ ಮಾಡುವಾಗ ಆ ಶ್ರೇಷ್ಠ ಸ್ಟೇಜ್ ಯಾವ್ದಂತ ಅನುಭವಕ್ಕೆ ಬಂದಿಲ್ವಾ? ನಿರಾಕಾರಿ ಸ್ಟೇಜ್ ಹೆಂಗೆ, ಆಕಾರಿ ಸ್ಟೇಜ್ ಹೆಂಗೆ? ಇವತ್ತು ಯೋಗದಲ್ಲಿ ಕರೆಕ್ಟ್ ಕುಂತವ್ರಿಗೆ ಗ್ಯಾರಂಟಿ ಸ್ಪಷ್ಟವಾಗಿ ಕಂಡು ಬರ್ತಾ ಇಲ್ವಾ? ಇತ್ನಿ ಹಿ ದೇರಿ ಹೈ ವಿನಾಶ್ ಕೆ ಆನೆ ಮೇ. ಒಂದು ವೇಳೆ ಸಂಪೂರ್ಣ ಸ್ಟೇಜ್ ಶ್ರೇಷ್ಠ ಸ್ಟೇಜ್ ಕಂಡು ಬರ್ಲಿಕ್ಕೆ ನಮಗೆ ಇನ್ನೂ ಲೇಟ್ ಇದೆ ಅಂತಂದ್ರೆ ವಿನಾಶದ ದಿನಾಂಕನು ಲೇಟ್ ಇದೆ ಅಂತ ಅರ್ಥ. जब तक आप निमित्त बनी हुई आत्माओं को अपने संपूर्ण स्टेज का स्पष्ट साक्षात्कार हो जाए. ನಾವು ನಿಮಿತ್ತ ಆತ್ಮಗಳಿಗೆ ನಮ್ಮ ಸಂಪೂರ್ಣ ಸ್ಟೇಜ್ ಸ್ಪಷ್ಟವಾಗಿ ಸಾಕ್ಷಾತ್ಕಾರ ಆಗಬೇಕು. ಹೇಗೆ ಅಂದರೆ ದರ್ಪಣದಲ್ಲಿ ನೋಡಿದಷ್ಟು ಸ್ಪಷ್ಟವಾಗಿ ನಮ್ಮ ಸಂಪೂರ್ಣ ಸ್ಟೇಜ್ ಕಾಣಬೇಕು. अब बताओ विनाश में कितना समय है? जल्दी होना है या देरी होनी है? ಬೇಗ ಆಗ್ಬೇಕು ವಿನಾಶ ಅಥವಾ ಲೇಟು? ಸಂಪೂರ್ಣ ಸ್ಟೇಜ್ ಬೇಗ ನಿಮಗೆ ಕಾಣ್ತಾ ಇದೆ ಅಂದ್ರೆ विनाशन बेगिदे ಅಂತ ಅರ್ಥ. आज सदगुरुवार है ना, तो आज वतन में रूहान चल रही थी. कौन सी रूहान? वर्तमान स्टेज कहाँ तक नंबरवार पुरुषार्थियों की चल रही है. ಏನಿವತ್ತು ವತನದಲ್ಲಿ ಸಂಭಾಷಣೆ ನಡೀತಿತ್ತಂದ್ರೆ ವರ್ತಮಾನದ ಸ್ಟೇಜ್ ಎಲ್ಲಿಯವರೆಗೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ನಡೀತಾ ಇದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ वर्तमान समय स्टेज हेगिदे. इसमें रिजल्ट क्या निकली होगी? पहले प्रश्न के रिजल्ट में मेजॉरिटी 50% से ज्यादा नहीं निकले. वो पहला प्रश्न कौन सा है? 3 ಪ್ರಶ್ನೆಯ ಬಗ್ಗೆ ವತನದಲ್ಲಿ ಡಿಸ್ಕಷನ್ ನಡೀತದೆ. ಆ 3 ಪ್ರಶ್ನೆಯ ರಿಸಲ್ಟ್ ಅನ್ನ ಇವತ್ತು ವತನದಲ್ಲಿ ನೋಡ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ, इस वर्ष का जो महत्व सुनाया था, डायरेक्शन दिया था, ಈ ವರ್ಷ ಏನ್ ಮಾಡಬೇಕು ಅಂತ ಈಗಾಗಲೇ ಡೈರೆಕ್ಷನ್ ಕೊಡಲಾಗಿದೆ. ಈ ವರ್ಷದಲ್ಲಿ ವಿಶೇಷ ರೂಪ में याद की यात्रा में रहना है. विशेष रूप में अव्यक्त स्थिति में स्थित रहते हुए वरदान प्राप्त करना है. ಏನ್ ಡೈರೆಕ್ಷನ್ ಕೊಡಲಾಗಿದೆ? ಈ ವರ್ಷ ವಿಶೇಷ ರೂಪದಲ್ಲಿ ನೆನಪಿನ ಯಾತ್ರೆಯಲ್ಲಿ ಇರೋದು. ಈ ವರ್ಷ ವಿಶೇಷ ರೂಪದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿ ವರದಾನವನ್ನ ಪ್ರಾಪ್ತಿ ಮಾಡಿಕೊಳ್ಳೋದು. ಇದು ಈಗಾಗಲೇ ಬಾಬಾ ಡೈರೆಕ್ಷನ್ ದಿಯಾತ. ಒಂದು ನೆನಪಿನ ಯಾತ್ರೆಯಲ್ಲಿರುವುದು, ಇನ್ನೊಂದು ವರದಾನವನ್ನ ಪ್ರಾಪ್ತಿ ಮಾಡಿಕೊಳ್ಳೋದು. ಯಾವುದ್ರ ಮೂಲಕ? ವಿಶೇಷ ರೂಪದಿಂದ ಅವ್ಯಕ್ತ ಸ್ಥಿತಿಯಿಂದ ವರದಾನ ಪ್ರಾಪ್ತಿ ಮಾಡಿಕೊಳ್ಳೋದು, ವಿಶೇಷ ರೂಪದ ನೆನಪಿನಿಂದ ನೆನಪಿನ ಯಾತ್ರೆಯಲ್ಲಿರೋದು. तो डायरेक्शन प्रमाण जो वर्ष के आदि में अटेंशन और स्थिति रही वो अभी है. ವರ್ಷದ ಪ್ರಾರಂಭದಲ್ಲಿ ಅದು ಅಟೆನ್ಷನ್ ಇದೆ, ಈಗಲೂ ಆ ಸ್ಥಿತಿಯಲ್ಲಿದ್ದೀರಾ? ಯಾಕೆಂದ್ರೆ ಇದೀಗ ಏಪ್ರಿಲ್ ತಿಂಗಳಿಗೆ ಬಂದ್ಬಿಟ್ಟಿವಿ. ಈ ಮುರಳಿಯಲ್ಲಿ 73 ಏಪ್ರಿಲ್ ತಿಂಗಳಿಗೆ ಬಂದ್ಬಿಟ್ಟಿವಿ. ಪ್ರಾರಂಭದಲ್ಲಿ ಬಾಬಾ ಇದನ್ನೇ ಕೇಳಿದ್ದಾರೆ. ಈಗ ಹೇಳ್ತಾರೆ ಬಾಬಾ,
ತಿಂಗಳು ಕಳೆದಂತೆ ಈಗಲೂ ಆ ರೂಹಾನಿ ಸ್ಥಿತಿ ಇದೆಯಾ? रूहानी अनुभव पहले किया क्या वही रूहानी स्थिति अभी है? अव्यक्त वातावरण अभी है? स्टेज में अनुभव में फर्क है. ಆ ಸ್ಥಿತಿಯಲ್ಲಿ ಆ ಅನುಭವದಲ್ಲಿ ವ್ಯತ್ಯಾಸ ಇದೆಯಾ? ಪ್ರಾರಂಭದಲ್ಲಿದ್ದ ಹಂಗೇನೆ ಇದೆನಾ? ಬಾಬಾ ಡೈರೆಕ್ಷನ್ ಕೊಟ್ಟಾಗ ಹೆಂಗಿತ್ತು? जैसे सभी सेवा केंद्रों का आकर्षणमय वातावरण जो आप सभी को भी आकर्षण करता रहा, ಹೇಗೆ ಸೇವಾ ಕೇಂದ್ರದ ಆಕರ್ಷಣಮಯ ವಾತಾವರಣ ನಮ್ಮೆಲ್ಲರನ್ನ ಆಕರ್ಷಣೆ ಮಾಡಿತ್ತು, ವಹಿ ಕ್ಯಾ ಸರ್ವಿಸ್ ಕರ್ತೆ ಹುಯಿ ನೈ ಬನ್ ಸಕ್ತಾ? ನಮಗೆ ಹೆಂಗೆ ಸೇವಾ ಕೇಂದ್ರದ ವಾತಾವರಣ ಆಕರ್ಷಣೆಯಾಗಿ ನಾವು ಸೇವಾ ಕೇಂದ್ರಕ್ಕೆ ಓಡಿ ಬಂದೆವು? ಹೌದಾ ಅಲ್ಲ? ಹಾಗಾದ್ರೆ ಏನು ಸರ್ವಿಸ್ ಮಾಡ್ತಾ ಮಾಡ್ತಾ वही क्या सर्विस करते हुए नहीं बन सकता? इस प्रश्न के रिजल्ट में सुनाया था 50% भी रिजल्ट नहीं था. 50% ರಿಸಲ್ಟ್ ಇಲ್ಲ. ಒಂದು ವಿಶೇಷ ರೂಪದಲ್ಲಿ ನೆನಪಿನ ಯಾತ್ರೆಯಲ್ಲಿರೋದು, ಅವ್ಯಕ್ತ ಸ್ಥಿತಿಯಲ್ಲಿದ್ದುಕೊಂಡು ವರದಾನವನ್ನ ಪ್ರಾಪ್ತಿ ಮಾಡಿಕೊಳ್ಳೋದು. ತನ್ಮೂಲಕ ಸೇವಾ ಕೇಂದ್ರದ ವಾತಾವರಣ ಇಷ್ಟು ರುಹಾನಿ ಅನುಭವ, ಅಲ್ಲಿಯ ವಾತಾವರಣ ಎಲ್ಲರಿಗೂ ಆಕರ್ಷಣೆ ಆಗುವಂಗೆ ಮಾಡೋದು. ಈ ಸರ್ವಿಸ್ ಈ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ವತನದಲ್ಲಿ ರೂರಾನ್ ನಡೆದಾಗ 50% ಸಹಿತ ರಿಸಲ್ಟ್ ಇಲ್ಲ. ಈಗ ಎರಡನೇದು ರೂರಾನಲ್ಲಿ ಎರಡನೇದು ಡಿಸ್ಕಷನ್ ಏನಂದ್ರೆ, दूसरे प्रश्न में रिजल्ट 60% टीकते. ಮೊದಲೇ ರಿಸಲ್ಟ್ ಹೇಳ್ತಾನೆ, ಏನಂತ ಮತ್ತೆ ಹೇಳ್ತಾನೆ. वो कौन सा प्रश्न? सर्विस की रिजल्ट व उमंग उत्साह में रिजल्ट बहुत अच्छी है, लेकिन बैलेंस कहाँ है? ಸೇವೆ ರಿಸಲ್ಟ್ ಚೆನ್ನಾಗಿದೆ, ಸೇವೆ ಉಮಂಗ್ ಉತ್ಸಾಹ ಬಹಳ ಚೆನ್ನಾಗಿದೆ, ಆದ್ರೆ ಬ್ಯಾಲೆನ್ಸ್ ಎಲ್ಲಿದೆ? ಅಗರ್ ಬ್ಯಾಲೆನ್ಸ್ ठीक रखो तो बहुत शीघ्र ही मास्टर सक्सेसफुल होकर अपनी प्रजा और भक्तों को ब्लिस देकर इस दुख की दुनिया से पार कर सकेंगे. ಬ್ಯಾಲೆನ್ಸ್ ಇದ್ರೆ ಸೇವೆ ಮಾಡೋಣ, ಸೇವೆ ಓಕೆ, ಉಮಗ್ ಉತ್ಸಾಹ ಇದೆ, ಆದರೆ ಬ್ಯಾಲೆನ್ಸ್ ಇಟ್ಕೋಬೇಕು. ಆವಾಗ ಶೀಘ್ರವಾಗಿ ಮಾಸ್ಟರ್ ಸಕ್ಸಸ್ಫುಲ್ ಆಗ್ತೀವಿ. ನಮ್ಮ ಪ್ರಜೆಗಳು ಮತ್ತೆ ಭಕ್ತರಿಗೆ ಆಶೀರ್ವಾದ ಮಾಡಿ ದುಃಖದ ಜಗತ್ತಿನಿಂದ ನಾವು ಪಾರು ಮಾಡಲಿಕ್ಕೆ ಸಾಧ್ಯ. ಅಭಿ ಭಕ್ತೋं की पुकार स्पष्ट और समीप नहीं सुनाई देती है? ಭಕ್ತರ ಮೊರೆ ಇಡುವುದು ಸ್ಪಷ್ಟ ಮತ್ತೆ ಸಮೀಪವಾಗಿ ಕೇಳಿ ಬರ್ತಾ ಇಲ್ವಾ? आपको स्वयं ही अपनी स्टेज स्पष्ट नहीं है तो क्या करेंगे? ये दूसरे प्रश्न के रिजल्ट. ನಮ್ಮ ಸ್ಟೇಜೇ ನಮಗೆ ಸಂಪೂರ್ಣ ಸ್ಪಷ್ಟ ಇಲ್ಲ ಅಂದ್ರೆ ಭಕ್ತರ ಪ್ರಜೆಗಳ ದುಃಖದ ಆವಾಜನ್ನ ಹೆಂಗೆ ನಮ್ಗೆ ಕೇಳಿ ಬರ್ತದೆ? ನಮ್ಮ ಸೇವೆಯ ಉಮಂಗುತ್ಸಾಹದ ಸ್ಟೇಜ್ ಓಕೆ, ಆದರೆ ಬ್ಯಾಲೆನ್ಸ್ ಇರ್ಬೇಕಂತಾರ ಬಾಬಾ. ಬ್ಯಾಲೆನ್ಸ್ ಇದ್ದಾಗ ಅಂದ್ರೆ ಸೇವೆಯ ಜೊತೆಗೆ ಸ್ವಯಂ ಪುರುಷಾರ್ಥನು ಹೆಂಗಿರ್ಬೇಕು? ಬ್ಯಾಲೆನ್ಸ್ ಇರ್ಬೇಕು. ಇವತ್ತು ಹೇಳ್ದಂಗೆ ಸೇವೆ ಮಾಡ್ತಾ ಬಿಸಿ ಅಂತ ಮುರಳಿ ಕ್ಲಾಸಿಗೆ ಕೂತ್ಕೊಳ್ಳಂಗಿಲ್ಲ, ಸೇವೆ ಬಹಳ ಇತ್ತು ಅದಕ್ಕೆ ಅಮೃತ ವೇಳೆ ಹೇಳಂಗಿಲ್ಲ ಅಂದ್ರೆ ಹೆಂಗಾಗ್ತದೆ? ಬ್ಯಾಲೆನ್ಸ್ ಬೇಕೇ ಬೇಕ. ಬ್ಯಾಲೆನ್ಸ್ ಇದ್ದಾಗ ಶೀಘ್ರವಾಗಿ ಮಾಸ್ಟರ್ ಸಕ್ಸಸ್ಫುಲ್ ಆಗಿರ್ತೀವಿ. ಸೇವೆ ಮಾಡ್ತಿದ್ದೀವಿ, ಸೇವೆಯ ಜೊತೆಗೆ ಯಾದ್ ಬ್ಯಾಲೆನ್ಸ್ ಇರ್ಬೇಕು. ಯಾದವ್ರ ಸೇವಾ, ಬಾಬಾ ನೆನಪು, ಬಾಬನ ಮುರಳಿ, ನಮ್ಮ ವ್ಯಕ್ತಿಗತ ಪುರುಷಾರ್ಥ. ಬ್ಯಾಲೆನ್ಸ್ ಇಲ್ಲ ಅಂದ್ರೆ ನೀವು ಪ್ರಜೆಗಳು ಮತ್ತೆ ಭಕ್ತರಿಗೆ ಈ ದುಃಖದ ಜಗತ್ತಿನಿಂದ ಪಾರಾಗ್ಲಿಕ್ಕೆ ಹೆಂಗೆ ಬ್ಲೆಸ್ ಮಾಡ್ತೀರಿ? ಇದು ಎರಡನೇದು. ರಿಸಲ್ಟ್ ಎಷ್ಟಿದೆ ಅಂತೆ? ಬ್ಯಾಲೆನ್ಸ್ 60%. ಈಗ ಮೂರನೇದು ಪ್ರಶ್ನೆ, संपर्क व संबंध में स्वयं अपने आप से संतुष्ट व अन्य आत्माएं कहाँ तक संतुष्ट रही? सर्विस में व प्रवृत्ति में. ಸಂಬಂಧ ಸಂಪರ್ಕದಲ್ಲಿ ಅನೇಕರ ಜೊತೆಗೆ ಬರ್ತೀವಿ. ಆವಾಗ ನನ್ನಲ್ಲಿ ನಾನೇ ಸಂತುಷ್ಟ ಎಷ್ಟಿದ್ದೀನಿ, ನಂತರ ಅನ್ಯ ಆತ್ಮಗಳ ಜೊತೆಗೆ ಎಷ್ಟು ಸಂತುಷ್ಟತೆ. ಅದು ಸರ್ವಿಸ್ನಲ್ಲಿ ಇರ್ಬೋದು ಅಥವಾ ಪ್ರವೃತ್ತಿಯಲ್ಲಿ ಇರ್ಬೋದು. ಸೇವಾ ಕೇಂದ್ರ ಮೇ ಪ್ರವೃತ್ತಿ है ना,
तो प्रवृत्ति में व सर्विस में ಸಂತುಷ್ಟ कहाँ तक रही. ಸೇವಾ ಕೇಂದ್ರದಲ್ಲಿಯೂ ಎಲ್ಲ ಹರಡ್ಕೊಂಡಿರ್ತೀವಲ್ಲ, ಅದಕ್ಕೆ ಬಾಬಾ ಅಂತಾರೆ ಪ್ರವೃತ್ತಿ ಅಂತ ಹೇಳ್ರಿ, ಸರ್ವಿಸ್ ಅಂತ ಹೇಳ್ರಿ, ಸಂತುಷ್ಟತೆ ಎಲ್ಲೇ ತನಕ ಇದೆ. इसमें मेजॉरिटी पास है, मेजॉरिटी सॉरी इसमें माइनॉरिटी पास है, मेजॉरिटी 50-50 है. ಇದರಲ್ಲಿ ಮೈನಾರಿಟಿ ಪಾಸ್, मेजॉरिटी 50-50%. अभी है अभी नहीं, अभी है अभी नहीं, आज है कल नहीं. इसको 50-50 कहते हैं. 50-50 ಅಂದ್ರೆ ಏನು? ಇವತ್ತು ಚಲೋ ಇದ್ದಾರೆ, ಸಂತುಷ್ಟ ಇದ್ದಾರೆ, ಎಲ್ಲರ ಜೊತೆ ಸಂತುಷ್ಟ ಇದ್ದಾರೆ, ಮರುದಿವಸ ನೋಡಿದ್ರೆ ಸರಿಯೇ ಇಲ್ಲ. ಅದಕ್ಕೆ 50-50 ಅಂತಾರೆ ಬಾಬಾ. ಮೊದಲು ಪ್ರಶ್ನೆ ಏನಾಯ್ತು? ವಿಶೇಷ ರೂಪದಿಂದ ನೆನಪಿನ ಯಾತ್ರೆಯಲ್ಲಿರುವುದು, ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿ ವರದಾನವನ್ನ ಪ್ರಾಪ್ತಿ ಮಾಡಿಕೊಳ್ಳುವುದು, ಸೇವಾ ಕೇಂದ್ರದ ವಾತಾವರಣ ಎಷ್ಟು ರುಹಾನಿಯತ್ತಿನ ಅನುಭವ ಮಾಡಿಸುದು, ಆಕರ್ಷಣಮಯ ವಾತಾವರಣವನ್ನಾಗಿ ಮಾಡುದು. ಇದರಲ್ಲಿ 50% ರಿಸಲ್ಟ್, 50 ಇಲ್ಲ. ಎರಡನೇ ಪ್ರಶ್ನೆ ಏನು? ಸರ್ವಿಸ್ನಲ್ಲಿ ಉಮಂಗ್ ಉತ್ಸಾಹ ಇದೆ, ಆದ್ರೆ ಏನ್ ಬೇಕು? ಬ್ಯಾಲೆನ್ಸ್ ಇರ್ಬೇಕ. ಮಾಸ್ಟರ್ ಸಕ್ಸಸ್ಫುಲ್ ಆಗ್ತೀವಿ, ಇಲ್ಲಾಂದ್ರೆ ಪ್ರಜೆಗಳು ಮತ್ತೆ ಭಕ್ತರಿಗೆ ಹೇಗೆ ನಾವು ಅವರ ದುಃಖ ದೂರ ಮಾಡ್ಲಿಕ್ಕೆ ಸಾಧ್ಯ? ನಮ್ ಸ್ಟೇಜ್ ನಮ್ಗೆ ಸ್ಪಷ್ಟ ಇಲ್ಲ ಅಂದ್ರೆ ಇದು 60% ಓಕೆ. ಬ್ಯಾಲೆನ್ಸ್ ಸರ್ವಿಸ್ ಚಲೋ ಇದೆ, ಬ್ಯಾಲೆನ್ಸ್ ಇರ್ಬೇಕಲ್ಲ. ಬಾಬರ್ ನೆನಪಿರ್ಬೇಕು, ಮುರಳಿ ಇರ್ಬೇಕು, ಧಾರಣೆ ಇರ್ಬೇಕು, ಪುರುಷಾರ್ಥ ಚಂದ ಇರ್ಬೇಕು. ಮೂರನೇದು ಏನಂದ್ರೆ ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಸೇವೆಯಲ್ಲಿ ಬಂದಾಗ ನಾವು ಸಂತುಷ್ಟ ಇರ್ಬೇಕು, ಅನ್ಯರು ಸಹಿತ ಸಂತುಷ್ಟ. ಇದರಲ್ಲಿ 50-50 ಅಂದ್ರೆ ಮೈನಾರಿಟಿ ಪಾಸ್, ಮೆಜಾರಿಟಿ ಸಹಿತ 50-50. ಇವತ್ತು ಸಂತುಷ್ಟ ಇರ್ತಾರೆ, ಕಲ್ ನಹಿ, ಅಭಿ ಹೈ ಅಭಿ ನಹಿ. इस वर्ष में विशेष वरदान क्या ले सकते हो? एक मासी वरदानी समय समझ अटेंशन रखा, फिर धीरे धीरे समयानुसार वरदानी वर्ष भूलता जा रहा है. ಒಂದ್ ತಿಂಗಳು ವರದಾನಿ ವರ್ಷ ಅಂತ ಮಾಡಿದ್ದಾರೆ. ಯಾವುದು ವರದಾನಿ ವರ್ಷ? 73ನೇ ಇಸವಿಯನ್ನ ನಿಧಾನವಾಗಿ ನಿಧಾನವಾಗಿ ತಿಂಗಳು ಕಳೆದಂತೆ ಸಮಯಾನುಸಾರ ವರದಾನಿ ವರ್ಷ ಮರಿತಾ ಹೋಗ್ತಿದ್ದೀರಾ. इसलिए जितना ही इस वरदानी वर्ष में वरदान लेने की स्मृति में रहेंगे तो सहज वरदान भी प्राप्त होंगे. ಈ ವರ್ಷ ವರದಾನ ತಗೊಳ್ಳುವಂತ ಸ್ಮೃತಿ ಇಟ್ಕೊಳ್ಳಿ, ಸಹಜವಾಗಿ ವರದಾನ ಪ್ರಾಪ್ತಿ ಆಗ್ತಾ ಇರ್ತದೆ. और याद विस्मृति हुई तो विघ्नों का सामना भी बहुत करेंगे. ಒಂದು ವೇಳೆ ಇದು ವರದಾನ ವರ್ಷ, ಈ ಸ್ಮೃತಿ ಸದಾ ಇರಬೇಕು, ವರದಾನ ಪ್ರಾಪ್ತಿ ಮಾಡ್ಕೊಳ್ತಾ ಇರಬೇಕು. ಒಂದು ವೇಳೆ ಇದು ವಿಸ್ಮೃತಿ ಆಯ್ತಂದ್ರೆ ವಿಘ್ನಗಳನ್ನ ಬಹಳಷ್ಟು ಎದುರಿಸಬೇಕಾಗ್ತದೆ. ಆದ್ರಿಂದ 4 ಕಡೆ ಸರ್ವ ಬ್ರಾಹ್ಮಣ ಪರಿವಾರ ಆತ್ಮಗಳಿಗೆ ಸರ್ವ ಪ್ರಕಾರದ ವಿಘ್ನಗಳಿಂದ ದೂರ ಆಗ್ಲಿಕ್ಕೋಸ್ಕರ ಜೈಸೆ ಪಹಲೆ ಮಾಸ್ಮೆ ಎಲ್ಲ ವಿಘ್ನದಿಂದ ದೂರ ಆಗ್ಬೇಕಾದ್ರೆ ಮೊದಲನೇ ತಿಂಗಳು ಹೇಗೆ ಯಾದಕಿ ಲಗನ್ ಕಿ ಅಗ್ನಿ ಕೋ ಪ್ರಜ್ವಲಿತ ಕಿಯಾ, ಬಾಬಾ ಹೋಮ್ವರ್ಕ್ ಕೊಟ್ಟ ಕೂಡ್ಲೆ 1ನೇ ತಿಂಗಳು ಹೆಂಗೆ ನೆನಪಿನ ಯಾತ್ರೆಯಲ್ಲಿ ನೆನಪನ್ನ ಪ್ರಜ್ವಲಿತಗೊಳಿಸಿದಿರಿ ಅಗ್ನಿ ರೂಪದಲ್ಲಿ, ವೈಸೆ ಹಿ ಅಭಿ ಐಸಾ ಹಿ ಅವ್ಯಕ್ತ ವಾತಾವರಣ ಬನಾನ. ಈಗಲೂ ಅದೇ ರೂಪದ ಅವ್ಯಕ್ತ ವಾತಾವರಣವನ್ನ ರೂಪಿಸಿರಿ. ಏಕ ತರಫ್ ವರದಾನ್, दूसरे तरफ विघ्न, दोनों का एक दूसरे के साथ संबंध है. ಇದು ವರದಾನಿ ವರ್ಷ. ನಾನು ಬಾಬನ ಹತ್ರ ಚಂದ ಪುರುಷಾರ್ಥ ಮಾಡಿ ವರದಾನ ಪ್ರಾಪ್ತಿ ಮಾಡ್ಕೊಳ್ತೀನಿ ಅಂತ ಹೇಳ್ಕೊಂಡು ನೀವು ಎಷ್ಟು ಜೋರಾಗಿ ವರದಾನ ಪ್ರಾಪ್ತಿ ಮಾಡ್ಕೊಳ್ತಾ ಹೋಗ್ತೀರೋ, ಇನ್ನೊಂದ್ ಕಡೆ ಯಾವ್ದು ಕಾದಿರ್ತದೆ? ವಿಘ್ನ. दोनों का एक दूसरे के साथ संबंध है. केवल ನಾನು विघ्न विनाशक नहीं बनना, लेकिन अपने ब्राह्मण कुल की सर्व आत्माओं के प्रति विघ्न विनाशक करने के लिए सहयोगी बनना. सिर्फ अपने प्रति विघ्न विनाशक नहीं, ಟೋಟಲಿ ಬ್ರಾಹ್ಮಣ ಕುಲಕ್ಕೇನೆ ಸರ್ವ ಆತ್ಮಗಳ ಪ್ರತಿ ವಿಘ್ನ ವಿನಾಶ ಮಾಡ್ಲಿಕ್ಕೋಸ್ಕರ ನಾನು ಸಹಯೋಗಿಯಾಗಿರ್ಬೇಕು. ಐಸಿ ಸ್ಪೀಡ್ ತೇಜ್ ಕರೋ, बीच बीच में चलते चलते स्पीड डीली कर देते हो. ನಿಧಾನ ನಡೀತಾ ನಡೀತಾ ಸ್ಪೀಡ್ ನಿಧಾನ ಮಾಡ್ಬಿಡ್ತೀರಿ. ಸ್ಪೀಡ್ ತೇಜ್ ಇರ್ಲಿ,
इसलिए प्रत्यक्षता होने में ड्रामा में इतनी देरी दिखाई दे रही है. ಅದಕ್ಕೆ ಪ್ರತ್ಯಕ್ಷತೆ ಆಗ್ಲಿಕ್ಕೂ ಸಹಿತ ನಾಟಕದಲ್ಲಿ ಇಷ್ಟು ಲೇಟ್ ಆಗಿ ಕಾಣ್ತಾ ಇದೆ. तभी तो स्वयं को भी प्रत्यक्ष कर सकेंगे. ಈಗ अंडरलाइन हाकोड़ी. अपने में सर्वशक्तिवान का प्रत्यक्ष रूप अनुभव करो. ನನ್ನ ಹತ್ರ ಎಲ್ಲ ಶಕ್ತಿಗಳ ಪ್ರತ್ಯಕ್ಷ ರೂಪ ನಾನು ಅನುಭವ ಮಾಡಿ. ಎಲ್ಲ ಶಕ್ತಿಗಳ ಪ್ರತ್ಯಕ್ಷ ರೂಪವನ್ನ ತಮ್ಮಲ್ಲಿ ಅನುಭವ ಮಾಡಿ. ಏಕ ದೋ ಶಕ್ತಿ ಕಾ ನಹಿ, ಸರ್ವಶಕ್ತಿವಾನ್ ಕಾ. ಸರ್ವಶಕ್ತಿಗಳು ಪ್ರತ್ಯಕ್ಷ ರೂಪದಲ್ಲಿ ಅನುಭವದಲ್ಲಿ ತಾನೆ, ಒಂದೆರಡು ಶಕ್ತಿ ಅಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಹೋ, ना कि दो चार शक्तिवान. दो चार शक्तिवान की संतान हो क्या? किसके संतान हो? सर्वशक्तिवान के. सर्वशक्तिवान को प्रत्यक्ष करो. सर्वशक्तिवंतನ प्रत्यक्ष ಮಾಡಿರಿ. अपने में सर्वशक्तिवान का प्रत्यक्ष रूप अनुभव करो. अच्छा, ಹಾಗಾದ್ರೆ ಬಾಬಾ ಯಾವ ಬಿರುದನ್ನ ಕೊಟ್ಟು ಮಕ್ಕಳಿಗೆ ನಮಸ್ತೆ ಹೇಳ್ಬೋದು? ಮಾಸ್ಟರ್ ಬ್ಲಿಸ್ಫುಲ್, ಮಾಸ್ಟರ್ ನಾಲೆಜ್ಫುಲ್, मास्टर सक्सेसफुल, सर्वश्रेष्ठ, सदा रूहानी रंग के रंग में रहने वाले विशेष आत्माओं को याद, प्यार और नमस्ते. मास्टर ब्लिसफुल ಹೆಂಗಿರ್ಬೇಕು? ಆನಂದ ಸಾಗರನ ಮಕ್ಕಳು. ಮಾಸ್ಟರ್ ಆನಂದ ಸಾಗರ, ಮಾಸ್ಟರ್ ಜ್ಞಾನಪೂರ್ಣರು, ಮಾಸ್ಟರ್ ವಿಜಯಿಗಳು, ಸಕ್ಸಸ್ಫುಲ್, ಶ್ರೇಷ್ಠ ಆತ್ಮರು, ಸದಾ ಆತ್ಮಿಕ ಬಣ್ಣವನ್ನ ಹಚ್ಚಿಕೊಂಡಿರುವಂತವರು, ವಿಶೇಷ ಆತ್ಮಗಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಅಚ್ಚಾ, ಓಂ ನಮಃ ಶಿವಾಯ. ಆತ್ಮನಾದ ನಾನು ಸರ್ವಶಕ್ತಿವಂತ ಶಿವ ತಂದೆಗೆ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ.